ವೇದಮೃತಾಚಲಂ ಸುವರ್ಣವರ್ಣಂ ಅನಲಂ ಸಮಿದ್ಧಂ ವಿಶ್ವತೋಮುಖಂ ಕೈಮುಗಿಲೆ ದೇವರನ್ನ ಸನ್ನಿಧಾನದ ವಿಶೇಷವಾದ ಸಿಯಾಳಾಭಿಷೇಕ ಅಂದರೆ ಮಾತೆಲ್ಲ ಸಂಕಲ್ಪ ಹೊತ್ತಿದ್ದಾರೆ. ಸಂಕಲ್ಪ ಪರಮಾತ್ಮನ ಅನುಗ್ರಹದವರ ಆಳ ಸಂಕಲ್ಪ ಕೂಡ ನಮ್ಮ ಸ್ವಭಾವದವರ ಐನೂರದವರ ಎಡ್ಡೆಕಾಲ ಸಂಕಲ್ಪ ಪರಮಾತ್ಮ ಬರ್ಬಾರ್ದು. ಸೋಮವಾರ ಮತ್ತೆ ಎಡ್ಡೆ ದಿನ ಉತ್ತರಾಯಣದ ಹುಣ್ಣಿಮೆ ಅಲ್ಲ, ಎಲ್ಲ ಹುಣ್ಣಿಮೆ ಐನೇರದವರ ಐನಿ ವಿಶೇಷವಾದ ಸ್ವಾಮಿ ಸನ್ನಿಧಾನ ಲೋಕ ಕಲ್ಯಾಣಗೋಸ್ಕರ, ಲೋಕದ ದುರಿತ ಭಯ ತಾಪತ್ರಯಗಳ ಪರಿಹಾರಗೋಸ್ಕರ ಮಾತೆರೆಲ್ಲ ಐಕಮತ್ಯ, ಒಂದೇ ಮನಸ್ಸು, ಒಂದೇ ಉದ್ದೇಶ, ಒಂದೇ ಗುರಿ, ಒಂದೇ ಮಾರ್ಗ ಮಾತೆರೆಗಳ ದೇವರ ತೋಜಾವಳು ದೇಶಭಕ್ತಿ ಗೋಸ್ಕರ ನನಗೆ ಈ ದೇಹ ಕೊರದೇರು ಸ್ವಾಮಿ. ನಮ್ಮ ಈ ದೇಹ ಇತಿನೇಕ ಪರಮಾತ್ಮನ ಸೇವೆ ಆವಡು, ನಮ್ಮ ಈ ರಾಷ್ಟ್ರಗಡ್ಡ ಆವಡು, ಶತ್ರುಗಳ ಬಾಧೆ ದಾದೆ ಪಿಂಡಲ ಪರಿಹಾರ ಆವಡು, ಕುಲಾಯ್ದ ಶತ್ರು ಬಿದಾಯ್ದ ಶತ್ರು ಐನೇರದವರ ಮಾತ ಶತ್ರು ನಮ್ಮನ್ನು ಬಿಡ್ದು ದೂರ ಹೋಗುಡು ಅಥವಾ ಆಗ್ಲೆಗೆಡ್ಡೆ ಪುಣ್ಯ ಸ್ವಾಮಿ ಕೊಡಲು ಮಂಜುನಾಥ ಬಂಡಾರು ಬುದ್ಧಿಗೆ ಮನಸ್ಸಿಗೆ ಅಭಿಮಾನ ಬುದ್ಧಿನ ಪ್ರೇರಣೆ ಮಲ್ಪುಣಾರು ಧಿಯೋ ಯೋನಃ ಪ್ರಚೋದಯ ಭರಣ ಗಮನ ಕರ್ತೃತ್ವಾತ್ ಭರ್ಗ ನಮ್ಮನ್ನು ಭರಣ ಮಲ್ಪುಣಾರ ಆರೋಗ್ಯ ಕೊಲ್ಪುಣಾರು ಪುಷ್ಟಿ ಕೊಲ್ಪುಣಾರು ಗಮನ ನಮ್ಮ ಗಮನನ ಎಡ್ಡ ಕಡೆಗೆ ನಡಪಾವನಾರ ಅದೇ ನಮ್ಮ ಗಮನ ಒಂಜಿ ಹೆಜ್ಜೆ ದುಂಬುದಿ ಓಡ್ಲ ಪಿರದಿ ಓಡ್ಲ ಅರ್ನ ಅನುಗ್ರಹ ಕೊಡಿ ಜಡ ಹೆಜ್ಜೆ ಅರಿಗೆ ಅಗ್ನಿಯಿಂದ ಕೂಡ ಅಗ್ನಾ ವಿಷ್ಣು ಸಜೋಷ ಸೇಮಾವರ್ತಂತು ಗಾಂಗಿರ ಯುಮ್ನೈರ್ವಾಜೇಭಿರಾಗತಂ ಅಗ್ನಿಮುಖ ವಿಷ್ಣು ಅಗ್ನಿಪಂಡ ಏರ ಹರೇ ರುದ್ರದೇವರು ಹರೇ ಕೋಪವತ್ತುಂಡ ಜಗತ್ತೇ ಭಸ್ಮಾವು ಮೂಜಿನೇ ಕಣ್ಣ ಅಂಚಿನ ಪರಮಾತ್ಮೆ ದಾದ ಲೋಕಗ ಬರ್ಪುಣ ಕಂಟಕ ಇದ್ದುಂಡಲವೇನು ತನ್ನ ಸಾಮರ್ಥ್ಯದ ಮುಖಾಂತರ ನಿವಾರಣೆ ಮಾಡ್ಕೊಳ್ಳಿ ಹರೇ ಗೋವುಲ ಆಪುಜಿ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಚ ಶಕ್ಯ ದೇವರಿಗೆ ಒವೆಲ್ಲ ಮಲ್ಪರೆ ಹಾಕೊಂಡು ಅಕರ್ತು ಮಲ್ಲ ಆ ಕೆಲಸ ಯಾನು ಮಲ್ಪಂದು ಇಟ್ಕೊಂಡಲ್ಲ ಎದು ಮಲ್ಲ ದೇಶ ಆವಡು ಶಕ್ತಿ ಆವಡು ಅವೇನ ಗುಂತಾವನ ಸಾಮರ್ಥ್ಯ ದೇವರಿಗೆ ಮಾತ್ರ ಇಟ್ಕೊಂಡು ಅನ್ಯಥಾ ಕರ್ತು ನಮ್ಮ ಎಣ್ಣೆ ನೆರೆದು ಭಿನ್ನವಾದ ನಡಪಾವಿರಾರು ಅಂಚಿನ ಶಕ್ತಿ ಅರೆನೇ ಆರಾಧನೆ ಮಾಡ್ಕೊಂಡು ವೈಟ್ ಆರಾಧನೆ ವೇದ ಮಂತ್ರಗಳು ಐನರ್ದಾವರ ಇಂಥ ಮಂತ್ರದಾರ ಬಂಡ ಫಲಾಭಿಷೇಕ ಬ್ರಹ್ಮಂಡ ಭಟ್ಟಿನ ಮಂತ್ರ ಯಾಹ ಫಲಿನೀಹಿ ಯಾಹ ಅಫಲಾಹ ಅಪುಷ್ಪಾಹ ಯಾಶ್ಚ ಪುಷ್ಪಿಣೀಹಿ ಬೃಹಸ್ಪತಿ ಪ್ರಸೂತ ತಾಹ ನಹ ಮುಂಚಂದು ಹಂಹಸಃ ಪಂಡ ಈ ಗಿಡ ಮರ ಬಳ್ಳಿ ಪಂಡ ಔಷಧಿ ವನಸ್ಪತಿಯಿಂದ ಐಟ್ ಫಲ ಪುನಃ ಫಲ ಆವಂದಿನ ಪುಷ್ಪ ಪುನಃ ಪುಷ್ಪ ಆವಂದಿನ ಅಂದು ಅಪುರ ಬೃಹಸ್ಪತಿ ಪಂಡ ಬೃಹತಾಂಪತಿ ಬೃಹಸ್ಪತಿ ಪರಮಾತ್ಮೆ ಮಾತೆರೆಗಲ ಮಲ್ಲಾಯಿ ಮಾತೆರೆಗಲ ಮಲ್ಲಾಯಿ ಮಾತೆರೆಗಲ ಮಲ್ಲಾಯ ಆ ಸ್ವಾಮಿ ಆಯನ ಮನೆ ಈ ಭೂಮಿ ಕಡಪಾದೆ ಶರೀರ ಕೊಡ್ದೆ ಅಮ್ಮ ಅಮ್ಮೇರು ಪಂಡ್ಪುಣ ಅರದ್ದು ಕಣ್ಣನ್ನು ನಂಗೆ ತೋಜಾದೆ ಗುರುಕುಳು ಪಂಡ್ಪುಣ ಕಣ್ಣನ್ನು ನಂಗೆ ನಮ್ಮ ಉಲಾಯಿದ ಕಣ್ಣನ್ನು ತೆಪ್ಪುಣಾರ ಆ ಸ್ವಾಮಿ ಐನೇರದವರ ಆರನವಜಿ ಅನುಗ್ರಹರದವರ ಐನಿತ ದಿನ ದೇವರನ ಸನ್ನಿಧಾನಡು ವಿಶೇಷವಾದ ಸಿಯಾಳಾಭಿಷೇಕ ಮಲ್ಪುಣ ನಿಶ್ಚಯ ಮಲ್ತದರೆ ಆ ಅಭಿಷೇಕ ಮಲ್ತದ್ದು ಪೂಜಾ ಮಲ್ಪುಣ ಕೂಡ ಪರಮಾತ್ಮನ ಅನುಗ್ರಹ ಅವಡು ಲೋಕಕ್ಕೆ ಬರ್ಪುಣ ಪೂರ ತೊಂದರೆ ಪೂರ ಪರಿಹಾರ ಅವಡು ಮಾತ ಭಕ್ತರಿಗೆ ದೇವರ ಸದ್ಬುದ್ಧಿ ಬುದ್ಧಿ ಆಯುರ ಆರೋಗ್ಯ ಸಂಪತ್ತು ಕೊರಡು ಅವರನ್ನ ಅನುಗ್ರಹದವರ ಇಷ್ಟಾರ್ಥ ಪೂರ ಸಿದ್ಧಿ ಆವಡು ಲೋಕ ಕಲ್ಯಾಣ ಅವಡು ನಮ್ಮ ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡು ಫಲದಿ ಪುಷ್ಪಾಯಾಶ್ಚ ಪುಷ್ಪಿಣೀ ಬೃಹಸ್ಪತಿ ಪ್ರಸೂತಾಸ್ತಾನೋ ಮುಂಚಂದು ಹಂಸಃ ಪ್ರಾಪ್ತಿ ಭವೇ ಜನ್ಮನಿ ಜನ್ಮನಿ ಕ್ಷೇತ್ರಸ್ವಾಮಿನೇ ಮಂಜುನಾಥೇಶ್ವರಾಯ ನಮಃ ಉಮಾಮಹೇಶ್ವರಾಯ ನಮಃ ಸದಾಶಿವರುದ್ರಾಯ ನಮಃ ಮನಸೋದ್ದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಪಾರ್ವತಿ ಪರಮೇಶ್ವರ ಗಣೇಶ ಸ್ಕಂದ ಸಂಯುಕ್ತ ವಂದೇ ವಾಂಛಿತ ಸಿದ್ಧಯೇ ಶಿವೋ ನಾಮರೂಪಾಭ್ಯಾಂ ಯಾ ದೇವಿ ಸರ್ವಮಂಗಲ ತ್ರಯೋ ಸಂಸ್ಮರಣಾತ್ ಪುಂಸಾಂ ಸರ್ವತೋ ಜಯಮಂಗಲ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ಅವಿಘ್ನ ಮೃಮೇದೇವ ಸರ್ವಕಾರ್ಯೇಷು ಸರ್ವದಾ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ದೇಂಗರಯುಗಂ ಸ್ಮರಾಮಿ. ಮಂಜುನಾಥೇಶ್ವರ
ವಿಷಧಾರೆಯಾಗಿದೆ. ಸಮಸ್ತ ಲೋಕ ಈ ವರ್ಷ ಬಹಳ ವಿಶೇಷವಾಗಿದೆ. ಒಂದರ್ಥದಲ್ಲಿ ಭಾರತ ದೇಶದ ಪ್ರಭುತ್ವವನ್ನು ನಮ್ಮ ಯೋಧರ ಪರಿಪೂರ್ಣವಾದಂಥ ಒಂದು ಸಾತ್ವಿಕ ಸಾಧನಾ ನೆಲೆಯೊಂದು ನೇತೃತ್ವದಲ್ಲಿ ವಿಶ್ವಕ್ಕೆ ತನ್ನ ಶಕ್ತಿಯನ್ನು ಪ್ರದರ್ಶಿಸಿದೆ. ವಿಕೃತ ವ್ಯವಸ್ಥೆಗಳು ದೂರವಾಗಬೇಕು, ಸುಕೃತಗಳು ಸಂಪನ್ನತೆ ಆಗಬೇಕು, ಸಸ್ಯ ಶ್ಯಾಮಲ ಆಗಬೇಕು ಅಂತ ಹೇಳುವಂಥ ನೆಲೆಯಲ್ಲಿ ನಮ್ಮ ರಾಜ್ಯದ ಸರ್ಕಾರವು ಸಹಿತವಾಗಿ ಎಲ್ಲ ನೆಲೆಗಳಿಗೆ ಈ ವ್ಯವಸ್ಥೆಗೆ ಶಕ್ತಿಯನ್ನು ಕೊಟ್ಟಿದೆ. ಮಂಜುನಾಥ ದೇವರ ಈ ಕ್ಷೇತ್ರ ಬಹಳ ಅನಾದಿಯಾದುದು. ಪುರಾಣ ಪ್ರಸಿದ್ಧ ಕ್ಷೇತ್ರ ಹೇಳ್ತಾರೆ. ಪುರಾಣ ಪ್ರಸಿದ್ಧ ಕ್ಷೇತ್ರಗಳು, ಋಷಿ ಪ್ರತಿಷ್ಠೆ ಕ್ಷೇತ್ರಗಳು, ತದನಂತರ ತಂತ್ರಿಗಳಿಂದ ಸಾನ್ನಿಧ್ಯ ಸೃಷ್ಟಿಸಿ ನಮ್ಮ ಭಕ್ತ ಜನರಿಂದ ಸೃಷ್ಟಿಯಾದ ಕ್ಷೇತ್ರಗಳು ಅಂತ. ಆದರೆ ಮಂಜುನಾಥ ದೇವರ ಕ್ಷೇತ್ರ ಅನಾದಿಯಾದದ್ದು. ಹಾಗಾಗಿ 12 ವರ್ಷಗಳು ಒಮ್ಮೆ ಉತ್ತರ ಭಾರತದಿಂದ ಇಲ್ಲಿ ನಿಯುಕ್ತಿಯಾದಂಥ ಅರಸರು ಬಂದು ಇಲ್ಲಿಯ ಇದರ ಗೌರವದ ಸ್ಥಾನವನ್ನು ತೆಗೆದುಕೊಳ್ಳುವಂಥದ್ದು ಒಂದು ಪ್ರತೀತಿ ಇದು. ಹಾಗಾಗಿ ಅಯೋಧ್ಯೆಗೂ ಅಥವಾ ಪಶುಪತಿನಾಥನಿಗೂ ಮಂಜುನಾಥನಿಗೂ ಧರ್ಮಸ್ಥಳದ ಮಂಜುನಾಥನಿಗೂ ವ್ಯತ್ಯಾಸ ಇಲ್ಲ. ನಾವೆಲ್ಲ ಅಖಂಡ ಭಾರತದ ಸನಾತನ ಸಂಸ್ಕೃತಿಯ ನೆಲೆಯಲ್ಲಿ ಬದುಕಿ ಕಟ್ಟಿಕೊಂಡವರು. ಮಂಜುನಾಥ ದೇವರಿಗೆ ಕಳೆದ ಹಲವಾರು ವರ್ಷಗಳಿಂದ ಇವತ್ತು ಎ ಜೆ ಶೆಟ್ಟಿಗೆ ಸ್ವಲ್ಪ ಅನಾರೋಗ್ಯದಿಂದ ಬರಲಿಕ್ಕೆ ಆಗ್ತಾಯಿಲ್ಲ. ಈ ಸಂದರ್ಭದಲ್ಲಿ ಸಿಯಾಳಾಭಿಷೇಕ ಮುಖಾಂತರ 10 ಸಂವತ್ಸರ ಸೇರಿಸ್ಕೊಂಡು ನಡೆಸ್ಕೊಂಡು ಬರುವಂಥದ್ದು, ಆ ಮುಖೇನ ದೇವರನ್ನು ಪ್ರಾರ್ಥನೆ ಮಾಡುವಂಥದ್ದು ಒಂದು ಪ್ರತೀತಿ. ಆ ನೆಲೆಯಲ್ಲಿ ಈ ವರ್ಷವೂ ಸಹಿತವಾಗಿ 5-10 ದಿವಸ ತಡವಾಯಿತು. ಮಳೆಯ ಆರ್ಭಟ ಜೋರಾಗಿತ್ತು. ಇದರ ಮಧ್ಯದಲ್ಲಿ ನಾವು ಇವತ್ತು ಇದನ್ನು ಮಾಡ್ತಾ ಇದ್ದೇವೆ. ಎಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ಗೌರವಾನ್ವಿತ ತಂತ್ರಿಗಳ ಮಾರ್ಗದರ್ಶನದಲ್ಲಿ, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಇವತ್ತು ಅವರಿಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ನಿಯೋಜಿಸಲಾಗಿದೆ. ಈಗಾಗಲೇ ದೇವತಾ ಪ್ರಾರ್ಥನೆಯನ್ನು ನಮ್ಮ ದೇವಳದ ಪ್ರಧಾನ ಅರ್ಚಕರಾದಂಥ ಓರ್ವರಾದಂಥ ತಂತ್ರಿ ಪ್ರಭಾಕರ್ ಅಡಿಗರು ಪ್ರಾರ್ಥನೆ ಮುಖ ನೆರವೇರಿಸಿದ್ದಾರೆ. ನಮ್ಮ ಜೊತೆಗೆ ವಿದ್ವಾಂಸರಾದಂಥ ರವಿ ಅಡಿಗರು ಉಪಸ್ಥಿತರಿದ್ದಾರೆ. ಎಲ್ಲ 10 ಸಮಸ್ತರು, ನಾನು ಆ ಸಮಾಜ ಈ ಸಮಾಜ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಅಲ್ವಾ, ಕೆಳಗಟ್ಟಿರೋರು ಎಲ್ಲ ಸಮಸ್ತರ ಉಪಸ್ಥಿತಿಯಲ್ಲಿ ನಮ್ಮೆಲ್ಲರ ಜನಪ್ರತಿನಿಧಿಗಳು ಲೋಕಸಭೆಯನ್ನು ಪ್ರತಿನಿಧೀಕರಿಸುವರು. ಈಗಾಗಲೇ ಸರ್ಕಾರದ ಆದೇಶದಂತೆ ನಮ್ಮ ರಾಜ್ಯದ ಪ್ರತಿನಿಧಿಯಾಗಿ ಇಡೀ ವಿಶ್ವದಲ್ಲಿ ಭಾರತದ ಸಾತ್ವಿಕ ಚಿಂತನೆಯನ್ನು ಜಗತ್ತಿಗೆ ಪಸರಿಸಿ ಇಲ್ಲಿ ಇವತ್ತು ಮಂಜುನಾಥ ಕ್ಷೇತ್ರಕ್ಕೆ ಬಂದವರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರು, ನಮ್ಮೆಲ್ಲರ ಪ್ರತಿನಿಧಿ. ಅವರ ಉಪಸ್ಥಿತಿಯನ್ನು ನಾನು ಸರ್ವರ ಪರವಾಗಿ ಮಾನ್ಯ ಮಾಡ್ತೇನೆ. ಈ ಪ್ರದೇಶದಲ್ಲಿ ಯಾವತ್ತೂ ಹೋರಾಟದ ಭೂಮಿಕೆಯಲ್ಲಿ ಜನ ಮನ ನೆಲ ಜಲ ಎಲ್ಲ ವ್ಯವಸ್ಥೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥ ಇನ್ನೋರ್ವ ನಾಯಕ ನಮ್ಮದೇ ಬಂಧು ಶ್ರೀಯುತ ಐವನ್ ಡಿಸೋಜರ್ ಅವರು ಇವತ್ತು ರಾಜ್ಯ ಸರ್ಕಾರವನ್ನು ಪ್ರತಿನಿಧೀಕರಿಸಿ ನಮ್ಮ ಧ್ವನಿಯನ್ನು ಅಲ್ಲಿ ಯಾವತ್ತವರು ತಿಳಿ ಹೇಳು ನಮಗೆ ಮಾಡುವವರು, ಆ ಮುಖಾಂತರ ಸಬಲತೆ ಒದಗಿಸುವವರು. ಅವರನ್ನು ಸರ್ವರ ಪರವಾಗಿ ನಾನು ಸ್ವಾಗತಿಸ್ತೇನೆ. ಇನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರಾಜ್ಯದ ಪ್ರಮುಖರಾದಂಥ ವಾಮನ್ ಶೆಣೆಯವರು ನಮ್ಮ ಜೊತೆಗೆ ಹಿರಿಯರು ಉಪಸ್ಥಿತರಿದ್ದಾರೆ. ನಾನು ಬಂದಿದ್ದೇನೆ ಹೇಳಿದರು. ಅವರ ಉಪಸ್ಥಿತಿಯನ್ನು ನಾನು ಬಹಳ ಗೌರವದಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಯಾವತ್ತೂ ನಮಗೆ ಇವತ್ತಾಗಿ ಮಹಾನಗರವಾಗಿದೆ, ಆದರೆ ಯಾವತ್ತೂ ಹಿರಿಯರಂತೇಳಿ ಹೇಳುವಂಥದ್ದು ದೇಶದಲ್ಲಿ ಕಾಯಂ ಕೆಲವು ತುಳು ನಾಟಕಗಳಲ್ಲಿ ಬರ್ತದೆ. ಕಾಯಂ ಸ್ಥಾನ ಅಂದರೆ ಆ ಕಾಯಂ ಸ್ಥಾನದ ಒಂದು ಗೌರವವನ್ನು ಅವರು ಉಳಿಸ್ಕೊಂಡು ಬಂದಿದ್ದಾರೆ. ಜನರೊಂದಿಗೆ ಬೆರೆತುಕೊಂಡು ಎಲ್ಲರಿಗೂ ಅವರು ಬಹಳ ಆಪ್ತರು. ದೇಶದ ಹೇಗೆ ಅವರು ನಾನು ವ್ಯವಸ್ಥಾಪನಾ ಸಮಿತಿ ದೇವಳದ ಎಲ್ಲರ ಮಾಡ್ತಾ ಇದ್ದೀವಿ. ಭಾಸ್ಕರಣ್ಣನ್ನು ಹಾಕಿ ಭಾಸ್ಕರಣ್ಣರು ಯಾವತ್ತೂ ಈ ದೇವಳದ ಭಕ್ತರು ಅವರನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ನಮ್ಮ ಹಿಂದಿನ ಸಚಿವರಾಗಿದ್ದಂಥ ಗುಜರಾತ್ ಈ ದೇವಳದ ಸಮಿತಿಯನ್ನು ಇಟ್ಟುಕೊಂಡು ನಾವೆಲ್ಲ ಜೊತೆಯಾಗಿ ನಾವು ಅಲ್ಲಿ ಎ ಜೆ ಶೆಟ್ಟಿ ಹಾಕಿದ್ದಾರೆ, ರಾಮಚಂದ್ರ ಜವಡೇಕರನ್ನು ಹಿಡಿಬೇಕು ಅಂತ ನಮ್ಮನೇಲಿ ಎಳೆದು ತಂದು ಹಾಕಿದ್ದು. ನಾವು ಎಲ್ಲಿಯಲ್ಲೂ ಇದ್ದವನ್ನು ಈ ದೇವರ ಸೇವೆಗೆ ಹಾಕಿ ನಾಗರಾಜ್ ಶೆಟ್ಟರ ಉಪಸ್ಥಿತಿ ಈ ವ್ಯವಸ್ಥೆಗೆ ನಮಗೆ ಇನ್ನಷ್ಟು ಶಕ್ತಿ ಕೊಟ್ಟಿದೆ. ಅವರನ್ನು ನಾನು ತೋರಿಸ್ತೇನೆ. ನಾವೆಲ್ಲ ಭಕ್ತರು ಅವರಿಗೂ ಹೇಳುವ ಪ್ರಶ್ನೆ ಏನಿಲ್ಲ. ಕುಲ ಪುರುಷೋತ್ತಮ ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರಿದ್ದಾರೆ. ವ್ಯವಸ್ಥಾಪನಾ ಸಮಿತಿಯ ಸಮಸ್ತ ಬಂಧುಗಳು ಇವತ್ತು ಉಪಸ್ಥಿತರಿದ್ದಾರೆ. ಎಲ್ಲ ಸಮಸ್ತ ಬಂಧುಗಳು ಈ ದೇವಳದ ಕೈ ಬಿಡಿ ಈ ಕೈ ಬಿಡಿ.
ಪುರಾಣ ಪ್ರಸಿದ್ಧ ಅನಾದಿ ಕಾಲದಿಂದಲೂ ನಾವೆಲ್ಲರೂ ಪ್ರಾರ್ಥಿಸಿ ಆರಾಧಿಸಿ ನಮಗೆಲ್ಲರಿಗೂ ಶಕ್ತಿ ಸಾಮರ್ಥ್ಯವನ್ನು ಜೊತೆಗೆ ಕೆಲಸವನ್ನು ಮಾಡಲಿಕ್ಕೆ ಒಂದು ಪ್ರೇರಣೆಯನ್ನು ಕೊಡ್ತಾ ಬಂದಿರುವಂಥ ಮಂಜುನಾಥ ಸ್ವಾಮಿಯ ಕ್ಷೇತ್ರದಲ್ಲಿ ಇವತ್ತು ಪ್ರತಿ ವರ್ಷ ಮಾಡ್ತಾ ಬರುವಾಗೆ ನಾವು ಈ ಬಾರಿ ಕೂಡ ಸಿಯಾಳ ಅಭಿಷೇಕದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ನನ್ನ ಯೋಗಾನುಯೋಗ ಇವತ್ತು ಭಗವಂತನ ಆಶೀರ್ವಾದದಿಂದ ತಮ್ಮೆಲ್ಲರ ಸಹಕಾರದಿಂದ ಇವತ್ತು ಭಗವಂತನ ಮುಂದೆ ಕಿರಿಯ ಪ್ರಾಯದವನಾಗಿದ್ದರೂ ಕೂಡ ಒಂದು ದೀಪವನ್ನು ಹಚ್ಚುವಂಥ ಒಂದು ಯೋಗವನ್ನು ಭಗವಂತ ಕೊಟ್ಟಿದ್ದಾನೆ. ನಾನು ಈ ಸಂದರ್ಭದಲ್ಲಿ ಆ ಭಗವಂತನ ಆಶೀರ್ವಾದ ಪ್ರೇರಣೆ ವಿಶೇಷವಾಗಿ ಇವತ್ತು ಹಿಂದೂ ಸಮಾಜಕ್ಕೋಸ್ಕರ ಈ ಭರತ ಖಂಡಕ್ಕೋಸ್ಕರ ಕೆಲಸ ಮಾಡಲಿಕ್ಕೆ ನಮಗೆಲ್ಲರಿಗೂ ಶಕ್ತಿ ಪ್ರೇರಣೆಯನ್ನು ಭಗವಂತ ನೀಡಲಿ. ಇವತ್ತು ಒಂದು ಸವಾಲಿನ ಮಧ್ಯೆ ಇಡೀ ವಿಶ್ವ ಉಗ್ರವಾದವನ್ನು ಎದುರಿಸ್ತಾ ಇರುವಂಥ ಒಂದು ಕಾಲಘಟ್ಟದಲ್ಲಿ ಭಾರತ ಅದಕ್ಕೆ ಒಂದು ತಕ್ಕ ಉತ್ತರವನ್ನು ಕೊಟ್ಟಿದೆ ಮತ್ತು ಮುಂದೆ ಕೂಡ ಅದರ ಉಗ್ರವಾದದ ವಿರುದ್ಧದ ಹೋರಾಟದಲ್ಲಿ ಒಂದು ನೇತೃತ್ವವನ್ನು ತೆಗೆದುಕೊಳ್ಳುವಂಥ ಸಂಕಲ್ಪ ಶಕ್ತಿ ಭಾರತ ಖಂಡದಲ್ಲಿ ಬದುಕ್ತಾ ಇರುವ ಎಲ್ರಿಗೂ ಇದೆ. ಆ ಸಂಕಲ್ಪಕ್ಕೆ ಶಕ್ತಿಯನ್ನು ತುಂಬಿಸುವ ಕೆಲಸವನ್ನು ಮಂಜುನಾಥ ಮಾಡಿ ನಮ್ಮೆಲ್ಲರ ಒಟ್ಟು ಸಂಕಲ್ಪ ಇಡೀ ಮನುಕುಲಕ್ಕೆ ಒಂದು ಕ್ಯಾನ್ಸರ್ ರೀತಿ ಇರುವಂಥ ಉಗ್ರವಾದದ ವಿರುದ್ಧ ಸಿದ್ಧಿಯಾಗುವಂಥ ಶಕ್ತಿಯನ್ನು ಕೂಡ ಭಗವಂತ ನೀಡಲಿ. ಇಲ್ಲಿರುವ ಎಲ್ಲ ಪರಿವಾರ ಶಕ್ತಿಗಳು ಕೂಡ ನಮಗೆ ಈ ದಿಸೆಯಲ್ಲಿ ಕೆಲಸ ಮಾಡಲಿಕ್ಕೆ ಶಕ್ತಿ ಪ್ರೇರಣೆ ಆಶೀರ್ವಾದವನ್ನು ನೀಡಲಿ ಅಂತ ಮಾತ್ರ ಪ್ರಾರ್ಥಿಸ್ತಾ ಸಿಯಾಳ ಅಭಿಷೇಕದ ಕಾರ್ಯಕ್ರಮದಲ್ಲಿ ಊರಿನ ಎಲ್ಲರೂ ಸಂತೋಷದಿಂದ ಭಾಗವಹಿಸುವಂತಾಗಲಿ ಅಂತ ಪ್ರಾರ್ಥಿಸ್ತೇವೆ. ಸ್ವಾಮಿಯವರ ಈ ದೇವಸ್ಥಾನದಲ್ಲಿ ಇವತ್ತು ಸಮಾಜದ ಒಳಿತಿಗಾಗಿ ಸಿಯಾಳ ಅಭಿಷೇಕವನ್ನು ಮಾಡ್ತಾ ಇದ್ದೀವಿ. ಸಮಾಜದಲ್ಲಿ ಯಾವುದೇ ಅನಾಹುತಗಳು ಬರದೇ ಇರಲಿ ಮತ್ತು ಯಾವುದೇ ಅನಾಹುತಗಳು ಬಂದರೂ ಕೂಡ ಅದನ್ನು ಎದುರಿಸುವ ಶಕ್ತಿ ದೇವರು ನಮ್ಗೆ ಕೊಡಲಿ ಅಂತ ಪ್ರಾರ್ಥನೆ ಮಾಡಿದ್ದೇವೆ. ಸಮಾಜದಲ್ಲಿ ಇವತ್ತು ಶಾಂತಿ ನೆಮ್ಮದಿಗೆ ಪ್ರಥಮ ಆದ್ಯತೆ ಕೊಡಬೇಕಾಗಿದೆ. ಇವತ್ತು ಶಾಂತಿ ನೆಮ್ಮದಿಯನ್ನು ಕೆಡಿಸುವವರು ಮತ್ತು ಕೆಡಿಸಲಿಕ್ಕೆ ಪ್ರಯತ್ನ ಮಾಡುವವರ ವಿರುದ್ಧ ದೇವರು ಒಳ್ಳೆಯ ಬುದ್ಧಿ ಅವರಿಗೆ ಕೊಟ್ಟು ಶಾಂತಿ ನೆಮ್ಮದಿ ಬರುವ ಮೂಲಕ ಸಮಾಜದ ಎಲ್ಲ ಜನರಿಗೂ ಕೂಡ ತಾವು ಬಯಸಿದ್ದು ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಬೇಡಿಕೊಳ್ತಾ ಇದ್ದೇನೆ ದೇವರ ಹತ್ರ. ಸಿಯಾಳಾಭಿಷೇಕ ಮಾಡೋದು ಅಂದರೆ ದೇವರನ್ನು ಇವತ್ತು ನೆನೆದುಕೊಳ್ಳುವಂಥ ಎಲ್ಲರೂ ಬಂದು ದೇವಸ್ಥಾನದಲ್ಲಿ ನೆನೆದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವೆಲ್ಲ ಪ್ರತಿನಿಧಿಗಳು ಅವರವರ ಸಮಾಜದ ಪ್ರತಿನಿಧಿಗಳು ಬಂದು ಇವತ್ತು ಕಲ್ಕುರ್ರವರ ನೇತೃತ್ವದಲ್ಲಿ ದೇವಳದಲ್ಲಿ ಒಂದು ಕಾರ್ಯಕ್ರಮ ನಡೆಯುವಂಥದ್ದು ಅತ್ಯಂತ ಸಂತೋಷದ ವಿಚಾರ ಮತ್ತು ದೇವರಿಗೆ ಖಂಡಿತವಾಗಿ ಮುಟ್ತದೆ. ಮಂಜುನಾಥ ಸ್ವಾಮಿ ಅವರು ಎಲ್ಲರಿಗೂ ರಕ್ಷಣೆ ಮಾಡ್ತಾರೆ ಮತ್ತು ಎಲ್ಲರ ಒಳಿತನ್ನು ಅವರು ಬಯಸ್ತಾರೆ. ಯಾರು ಒಳ್ಳೆಯದು ಕೆಟ್ಟದ್ದು ಮಾಡ್ತಾರೆ ಅವರಿಗೆಲ್ಲರಿಗೂ ಒಳಿತು ಬಯಸಲಿ ಮತ್ತು ಸಮಾಜದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿ ಅಂತ ಹೇಳುವ ಮಾತನ್ನು ಹೇಳಿ ಇವತ್ತು ದೇಶಕ್ಕೆ ಬಂದಿರತಕ್ಕಂಥ ಅನಾಹುತವನ್ನು ನಾವು ಭಾಳ ಚೆಂದಾಗಿ ಒಳ್ಳೆಯ ರೀತಿಯಲ್ಲಿ ಉತ್ತರ ಕೊಟ್ಟು ಅದಕ್ಕೆ ಎದುರಿಸುವ ಶಕ್ತಿ ದೇವರು ನಮ್ಗೆ ಕೊಟ್ಟಿದ್ದಾನೆ. ಅಲ್ಲಿ ಮುಂದೆಯೂ ಕೊಡಲಿ ಮತ್ತು ಯಾವುದು ದುಷ್ಟಶಕ್ತಿಗಳಿದ್ದಾರೆ ಅದು ದೂರ ಆಗಿ ಸಮಾಜದಲ್ಲಿ ಒಳ್ಳೆಯ ಶಕ್ತಿಗಳಿಗೆ ದೇವರು ಪ್ರೇರಣೆ ಕೊಟ್ಟು ಒಳ್ಳೆಯ ಶಕ್ತಿಗಳನ್ನು ಬೆಳೆಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಮಂಜುನಾಥ ಸ್ವಾಮಿ ಅವರ ಪಾದಕ್ಕೆ ವಂದನಾರ್ಪಣೆ ಮಾಡಿ ಅವರ ದೇವಸ್ಥಾನ ಮಂಜುನಾಥ ಸ್ವಾಮಿ ದೇವಸ್ಥಾನ ಒಂದು ಧರ್ಮಕ್ಕೆ ಸೀಮಿತವಾಗಿದ್ದು ಅಲ್ಲ, ಎಲ್ಲ ಧರ್ಮದ ಜನರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದುಕೊಂಡು ಹೋದಾಗ ಅವರಿಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರಕ್ತಿದೆ ಅಂತ ಹೇಳೋದಕ್ಕೆ ನಾನು ಒಬ್ಬ ಉದಾಹರಣೆ. ನಾನು ಮಂಗಳಾದೇವಿ ಟೆಂಪಲ್ಗೆ ಯಾವಾಗಲೂ ಹೋಗ್ತೇನೆ. ಮಂಗಳಾದೇವಿ ಹೋದ ಕೂಡಲೇ ನನ್ನ ಮನಸ್ಸಿಗೆ ಸಿಗುವಂಥ ಶಾಂತಿ ಬೇರೆ ಎಲ್ಲೂ ಸಿಗೋದಿಲ್ಲ. ಹಾಗಾಗಿ ನನಗೇನಾದರೂ ಮಾನಸಿಕವಾಗಿ ತೊಂದರೆ ಆದರೆ ಮನಸ್ಸಿಗೆ ತೊಂದರೆ ಬಯಸಿ ನಾನು ಮೊದಲು ಹೋಗೋದು ಮಂಗಳಾದೇವಿ ಟೆಂಪಲ್ಗೆ. ಹಾಗೆ ಅವರವರು ನಂಬಿಕೊಂಡು ಬಂದಿರ್ತಕ್ಕಂಥ ಜಾಗಕ್ಕೆ ಅವರು ಹೋಗಿ ನೆಮ್ಮದಿಯನ್ನು ಪಡೆದುಕೊಳ್ತಾರೆ. ಹಾಗೆ ಆಗಲಿ ಅಂತೇಳಿ ಕ್ಯಾಪ್ಟನ್ ಚಾವ್ತಾರ್ ಅವರು ಏನು ನಮ್ಮ ದೇಶವನ್ನು ಪ್ರತಿನಿಧಿಸಿ ಬೇರೆ ಬೇರೆ ಕಡೆ ಹೋಗಿ ಶಾಂತಿಯ ಸಂದೇಶವನ್ನು ಕೊಡಲಿಕ್ಕೆ ತೆರಳಿ ಸಕ್ಸಸ್ಫುಲ್ ಆಗಿ ನಮ್ಮ ಜೊತೆಯಲ್ಲಿ ಇವತ್ತಿದ್ದಾರೆ. ಅವರಿಗೂ ಕೂಡ ನಾನು ಶುಭಾಶಯವನ್ನು ಕೋರಿ ಮಾತು ಮುಗಿಸ್ತೇನೆ. ಶತ್ರುತ್ವ ನಮ್ಮೆಲ್ಲರ ಹೃದಯದಲ್ಲಿ ಇದೆ. ಶತ್ರುತ್ವ ಎಲ್ಲರ ನಾಶವಾಗಿ ದೇಶ ಸುಜಲಾಂ ಸುಫಲಾಂ ಈ ಸಂಸ್ಕೃತಿಯಿಂದ ಬೆಳಗಲಿ. ಬರೀ ದೇಶ ಅಲ್ಲ, ಇಡೀ ವಿಶ್ವ ಬೆಳಗಲಿ ಎಂದು ನಾವು ದೇವತೆಯಿಂದ ಭಾಗವಹಿಸುವ ಅಭಿಷೇಕ ನಡೆಸಿದೆ. ಅಭಿಷೇಕದ ನಂತರ ನಾನು ಎಲ್ಲರಿಗೂ ಎಲ್ಲ ಸಮಾಜದ ಬಂಧುಗಳು ಹೇಗೆ ಮುಗಿದ
भट्ट